ಇನ್ನು ಅಕ್ರಮ ಪ್ರಕರಣದ ಸೂತ್ರಧಾರ ಪಿಎಸ್ಐ ಧನರಾಜ್ಗೆ ಬಿಗ್ ಶಾಕ್. ಏನು ಮಾಡದ ಬಡಪಾಯಿಯನ್ನ ಜೈಲಿಗೆ ತಳ್ಳಿದ ಪೊಲೀಸಪ್ಪ. ಸುಳ್ಳು ಕೇಸನ್ನ ಜಡಿದ ಪಿಎಸ್ಐ ಧನರಾಜ್ಗೆ ಇದೀಗ ಸಸ್ಪೆಂಡ್ ಪೆಟ್ಟು. ಹಲಗೂರು ಪೊಲೀಸ್ ಠಾಣೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನು ಮಾಡದ ನಿರಪರಾಧಿಗೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳುಹಿಸಲಾಗಿತ್ತು. 6 ತಿಂಗಳು ಜೈಲಲ್ಲಿಟ್ಟು ನರಕ ತೋರಿಸಿದ್ದ ಪಿಎಸ್ಐ ಧನರಾಜ್. ಈ ಒಂದು ಪ್ರಕರಣಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನು ಮಾಡದ ತಪ್ಪಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದ್ದಂಥ ಒಂದು ಪ್ರಕರಣ ಇದು. ಸುಳ್ಳು ಕೇಸನ್ನು ಹಾಕಿ ಪಿಎಸ್ಐ ಧನರಾಜ್ ಒಬ್ಬ ನಿರಪರಾಧಿಯನ್ನ ಜೈಲಿಗೆ ಕಳಿಸಿದ್ದರ ಈ ಒಂದು ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲಾಖೆ ತನಿಖೆಯಲ್ಲೇ ಬಯಲಾಗಿರುವಂಥದ್ದು ಪಿಎಸ್ಐ ಧನರಾಜ್ ಕರಾಳ ಮುಖ. ಏನು ಮಾಡದ ನಿರಪರಾಧಿಗೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ತಳ್ಳಲಾಗಿತ್ತು. 6 ತಿಂಗಳು ಜೈಲಲ್ಲಿಟ್ಟು ನರಕವನ್ನು ತೋರಿಸಿದ್ದ ಪಿಎಸ್ಐ ಧನರಾಜ್. ಈ ಪ್ರಕರಣ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪಿಎಸ್ಐ ಧನರಾಜ್ನನ್ನ ಸಸ್ಪೆಂಡ್ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಪಿಎಸ್ಐ ಧನರಾಜ್ ವಿರುದ್ಧ ಹಿಂದೆ ಆರೋಪ ಸಾಬೀತಾಗಿದ್ದರೂ ಕೇವಲ ಬಡ್ತಿ ತಡೆಗೆ ಶಿಕ್ಷೆ ಸೀಮಿತವಾಗಿತ್ತು. ಈ ಕಣ್ಣೊರೆಸೋ ತಂತ್ರಕ್ಕೆ ರಾಜ್ಯ SC/ST ಆಯೋಗ ತೀವ್ರ ಆಕ್ರೋಶವನ್ನು ಹೊರಹಾಕಿತ್ತು. ಈ ಸಂಬಂಧ ಪಿಎಸ್ಐ ಧನರಾಜ್ನನ್ನ ಸಸ್ಪೆಂಡ್ ಮಾಡೋದಕ್ಕೆ SC/ST ಆಯೋಗ ಮನವಿ ಮಾಡಿಕೊಂಡಿತ್ತು. ಬಡ್ತಿ ತಡೆದಿದ್ದು ಸಾಕು, ಮೊದಲು ಗೇಟ್ ಪಾಸ್ ನೀಡಿ ಅಂತ ಕ್ರಮ ಜರುಗಿಸುವಂತೆ ಪೊಲೀಸ್ ಇಲಾಖೆಗೆ ಆಯೋಗ ಚಾಟಿಯನ್ನ ನೀಡಿತ್ತು, ಚಾಟಿ ಬೀಸಿತ್ತು. SC/ST ಅಟ್ರಾಸಿಟಿ ಕೇಸ್ ಜಡಿಯೋದಕ್ಕೆ ಸಂತ್ರಸ್ತ ಮನವಿಯನ್ನ ಮಾಡಿಕೊಂಡಿದ್ರು. ಕ್ರಮ ಜರುಗಿಸುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಳ್ಳಲಾಗಿತ್ತು. SC/ST ಅಟ್ರಾಸಿಟಿ ಕೇಸ್ ಜಡಿಯಲು ಸಂತ್ರಸ್ತರಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಈ ಪ್ರಕರಣದಲ್ಲಿ ನಿರಪರಾಧಿಯ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಜೈಲಿಗೆ ತಳ್ಳಿದ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಪಿಎಸ್ಐ ಧನರಾಜ್ ಕರಾಳ ಮುಖ ಬಟ್ಟ ಬಯಲಾಗಿದೆ. ಇದೀಗ SC/ST ಅಟ್ರಾಸಿಟಿ ಕೇಸ್ ಜಡಿಯಲು ಸಂತ್ರಸ್ತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ನಮಸ್ಕಾರ, ನಾನು ನಿಮ್ಮ TH ಸ್ವಾಮಿ, ಸಾಮಾಜಿಕ ಹೋರಾಟಗಾರ. ಬಂಧುಗಳೇ, ನಮ್ಮ ರಾಜ್ಯದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಏನು ಹೋರಾಟಗಾರರಿದ್ದಾರೆ ಅವ್ರ ಮೇಲೆ ದೂರು ದಾಖಲು ಮಾಡುವಂಥದ್ದು, ಅವರ ಅನವಶ್ಯಕವಾಗಿ ಜೈಲು ಕಳಿಸುವಂಥದ್ದು, ಅವರಿಗೆ ತೊಂದರೆ ನೀಡುವಂಥದ್ದು, ಕೋರ್ಟ್ ಕಳಿಸುವಂಥದ್ದು ಏನು ಅಷ್ಟೇನಲ್ಲ. ಬಲಾಢ್ಯರು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ಪ್ರಭಾವಿಗಳು, ರಾಜಕಾರಣಿಗಳು ಮತ್ತೆ ಬಲಾಢ್ಯರು ನಾವು ಅವ್ರ ವಿರುದ್ಧ ಧ್ವನಿ ಎತ್ತಿದ್ರೆ ನಮ್ಮ ಧ್ವನಿಯನ್ನು ಅಡಗಿಸ್ಲಿಕ್ಕುವ ಉದ್ದೇಶದಿಂದ ನಮ್ಮ ಮೇಲೆ ದೂರುಗಳನ್ನ ದಾಖಲು ಮಾಡೋದು ಅಷ್ಟೇನಲ್ಲ. ಹಿಂದೆ ಕೂಡ ನಡೆದಿದೆ, ನಡ್ಕೊ ಬರ್ತಾ ಇದೆ. ಅದೇ ರೀತಿ ನಾನು ನಮ್ಮ ತಾಲೂಕಿನಲ್ಲಿ ಸಂಭವಿ ಗ್ಯಾಸ್ ಏಜೆನ್ಸಿ ಅಂತೇಳಿ ಮಳವಳ್ಳಿನಲ್ಲಿತ್ತು. ಅಲ್ಲಿ ಅಕ್ರಮವಾಗಿ ಕಾಳಸಂತೆ